ನಾನು ಪತ್ರಿಕಾ ಸಂದರ್ಶನದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು, ಉಪಲೋಕಾಯುಕ್ತರು ಅವರು ಹೇಳಿಕೆಯನ್ನು 63% ಕಮಿಷನ್ ಎಲ್ಲ ಇಲಾಖೆಗಳಲ್ಲೂ ತಗೊತಾರೆ ಅಂತೇಳಿ ಬಂದಂಥದ್ದು, ಅದನ್ನು ಎಲ್ಲ ಮಾಧ್ಯಮದವರಲ್ಲೂ ಬಂದಿದೆ, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಂದಿದೆ. ನಾನು ಎಲ್ಲ ಪತ್ರಿಕೆಯನ್ನು ಓದಿ, ಕರ್ನಾಟಕದಲ್ಲಿರುವಂಥ ಎಲ್ಲ ಪತ್ರಿಕೆಯನ್ನು ಓದಿ, ಎಲ್ಲ ಪತ್ರಿಕೆಯಲ್ಲಿಯೂ ಇದು ಹಿಂದೆ 2019 ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಯಡಿಯೂರಪ್ಪನವ್ರ ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, BJP ಕಾಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅವ್ರು ಮಾತಾಡಿರೋದು ಈ ರೀಸೆಂಟ್ ಈ ಒಂದು 3-4 ದಿನದಲ್ಲಿ ಮಾತಾಡಿರೋವಂಥದ್ದು. ಆ ಆಡಿಯೋನು ನಾನು ಹಾಕಿ ತೋರಿಸಿದ್ದೀನಿ. ಈಗ ಹಂಗೇನ ಇದ್ದಿದ್ರೆ ನಾನು ಸುಳ್ಳು ಹೇಳ್ಬೋದು, ಮಾಧ್ಯಮ ಸುಳ್ಳು ಹೇಳುತ್ತಾ? ಯಾವುದಾದ್ರೂ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದು 2019 ಅಂತ ಹೇಳಿ ಮಾತಾಡಿದಾರ? ನನಗೆ ಬುದ್ಧಿವಾದ ಹೇಳೋಕ್ಕೆ ಮುಂಚೆ ಅವ್ರು ಏನು ಮಾತಾಡಿದ್ದಾರೆ ಆ ಆಡಿಯೋನ ನೋಡಿ ಕೇಳಿಸ್ಕೊಳ್ಳಿ, ಸ್ವಲ್ಪ ಕಿವಿ ಕಿವುಡಾಗಿದ್ದಾರೆ. ನನಗೆ ಬುದ್ಧಿವಾದ ಹೇಳಕ್ಕೆ ಬರಬೇಡಿ. 2019 ಅವಾಗಿನ ರಿಪೋರ್ಟ್ ಏನು ಹೇಳಿದ್ರು ಅವರು? 2019 ನಾನು ರಿಪೋರ್ಟ್ ಕೊಟ್ಟಿದ್ದೆ ಅಂತ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಅವರು ಹೇಳಿರೋದು ಅವರು ಈಗಿರೋ ಸರ್ಕಾರ ಕಾಂಗ್ರೆಸ್ ಅವ್ರದ್ದು, BJPದಲ್ಲ ಈಗಿರೋ ಸರ್ಕಾರ. ನನಗೆ ತಿಳುವಳಿಕೆ ಹೇಳೋದ್ರ ಬದಲು ನೀವು ಅವ್ರು ಏನು ಮಾತಾಡಿದ್ದಾರೆ ಫಸ್ಟು ಅದನ್ನು ನೋಡಿ. ಅವ್ರು ಎಲ್ಲಾದರೂ 2019 ಹೇಳಿದ್ದೀನಿ ಅಂತ ಹೇಳಿದಾರಾ? ನನ್ನ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಅದು BJP ಕಾಲದ್ದು ಅಂತ ಎಲ್ಲನ ಹೇಳಿದಾರಾ? ನಂದು ಎರಡನೇ ಪ್ರಶ್ನೆ ಇದು. ಅವ್ರು ಹೇಳೂ ಇಲ್ಲ, BJP ಕಾಲದ್ದು ಅಂತ ಹೇಳಿಲ್ಲ. 2019 ನೀವು ಊಹೆ ಮಾಡ್ಕೊಂಬಿಟ್ರೆ? ನಾನು ಪತ್ರಿಕೆಯಲ್ಲಿ 2 ದಿನದಿಂದ ಪತ್ರಿಕೆಯಲ್ಲಿ ಸುದ್ದಿ ಬಂದಿದೆ, ಎಲ್ಲ ಪತ್ರಿಕೆಯಲ್ಲೂ ಮಾಧ್ಯಮದಲ್ಲಿ ಬಂದಿದೆ. ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಅವರು. ಯಾರೂ ಕೂಡ 2019 ನಾನು ಹೇಳ್ತಾ ಇದ್ದೀನಿ ಅಂತ ಆಗಲಿ, ಅದು BJP ಸರ್ಕಾರದ ಎಲ್ಲೂ ಮೆನ್ಷನ್ನೇ ಮಾಡಿಲ್ಲ. ನಾನು ಹೆಂಗೆ ಉತ್ಪತ್ತಿ ಮಾಡ್ಕೊಂಡ್ಲಿ? ನಾನು ಉತ್ಪತ್ತಿ ಹೆಂಗೆ ಮಾಡ್ಕೊಳಕ್ಕೆ ಸಾಧ್ಯ? ನಾನೇನು ಹಂಗೆ ಮಾಡ್ಕೊಂಡೇ ಇಲ್ಲ. ಪತ್ರಿಕೆಯಲ್ಲಿ ಏನು ಬಂದಿದೆ, ಮಾಧ್ಯಮದಲ್ಲಿ ಏನು ಬಂದಿದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಏನು ಬಂದಿದೆ ಅದನ್ನು ನೋಡಿ ನಾನು ಹೇಳಿದ್ದೀನಿ. ಮತ್ತು ಲೈವ್ ಬರ್ತಾ ಇದೆಯಲ್ಲ, ಈಗ ಎಲ್ಲ ಚಾನಲ್ ಲೈವ್ ಡಿಜಿಟಲಲ್ಲೂ ಬಂದಿದೆ. ನಾನು ಡಿಜಿಟಲಲ್ಲೂ ನೋಡಿದೆ. ನಾನು ಎಲ್ಲೂ ಅಲ್ಲಿ 2009 ಅಂತ ಎಲ್ಲೂ ಇಲ್ಲ, 2019 ಇಲ್ಲ, 2029 ಅಂತಲೂ ಇಲ್ಲ. ಅಲ್ಲಿ ಅವ್ರು ಹೇಳಿರೋದು ಈಗ 2 ದಿನದಿಂದ 3 ದಿನದಿಂದ ಹಿಂದೆ ಬಂದಿದೆ. ನಾವು ಸುಳ್ಳು ಹೇಳ್ಬೋದು, ಮಾಧ್ಯಮದಲ್ಲಿ ಅದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕ್ಯಾಚ್ ಆಗಿರೋ ಅಂಥದ್ದು. ನಾನು ಅದನ್ನು ತಿರ್ಚಕ್ಕೆ ಬರ್ತೈತಾ? MB ಪಾಟೀಲ್ ಆಗಿರಲಿ, ಸಿದ್ದರಾಮಯ್ಯನವರಾಗಿರಲಿ ತಿರ್ಚಿದೆ ಅಂತಂದರೆ ನಾನೆಲ್ಲಿ ತಿರ್ಚಕ್ಕೆ ಹೋಗಿದ್ದೆ? ನಾನು ತಿರ್ಚೇ ಇಲ್ಲ. ಮಾಧ್ಯಮದಲ್ಲಿ ಏನು ಬಂದಿದೆ ಅದನ್ನು ಹೇಳಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ನಾನು ನೋಡಿದ್ದೀನಿ ಆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನು ಬಂದಿದೆ. ಅದಕ್ಕೆ ಅದೇನೋ ಕೋತಿ ತಿಂದು ಮೇಕೆ ಅಂತ ಮೂತಿ ಕೊರ್ಸೋದ. ನೀವು ಕೇಳ್ಕೊಬೇಕು, ಯಾರು ಹೇಳಿದ್ರೋ ಅವ್ರನ್ನ ಕೇಳ್ಕೊಳ್ಳಿ, ಯಾರು ಹೇಳಿದ್ರೋ ಅವ್ರನ್ನ ಕೇಳ್ಕೊಳ್ಳಿ. ನೀವು ಈಗ ಮೂಢ ಹಗರಣ ಆಯಿತು, ಅದು ಅವ್ಯವಹಾರ ಆಗಲಿಲ್ವಾ? ವಾಲ್ಮೀಕಿ ಹಗರಣ ಆಯಿತು, ಅವ್ಯವಹಾರ ಆಗಿಲ್ವಾ? ಅದು ಬೋವಿ ಹಗರಣ ಆಯಿತು, ಅವ್ಯವಹಾರ ಆಗಿಲ್ವಾ? ಈ ಕಸ ಗುಡಿಸೋ ಯಂತ್ರ 86 ಲಕ್ಷದ್ದು 2.5 ಕೋಟಿಗೆ ತಗೊಂತಾ ಇದ್ದೀರಾ, ಅದು ಅವ್ಯವಹಾರ ಅಲ್ವಾ? ಅಧಿಕಾರಿಗಳು ಈಗ ಜೈಲಲ್ಲಿ ಯಥೇಚ್ಛವಾಗಿ ನಡೀತಾ ಇದೆಯಲ್ಲ, ಟೆರರಿಸ್ಟ್ ಮೊಬೈಲುಗಳು, ಅದು ಅವ್ಯವಹಾರ ಅಲ್ಲ? ದುಡ್ಡು ಯಾರು ಕೊಡ್ತಾರೆ? ಯಾರಿಗೂ ಹೋಗ್ತಾ ಇದೆ ದುಡ್ಡು? ಯಾರು ಕೊಡ್ತಾ ಇದ್ದಾರೆ ಮೊಬೈಲು? ಅವ್ಯವಹಾರ ಅಲ್ವಾ?
ನಿಮ್ಮ ಸರ್ಕಾರ ಬಂದ ಮೇಲೆ ದಿನನಿತ್ಯ ಪರ್ಸೆಂಟೇಜು, ಬಿಲ್ಡಿಂಗ್ ಪ್ಲ್ಯಾನ್ಗೂ ಪರ್ಸೆಂಟೇಜು, OC ಕೊಡೋಕ್ಕೂ ಪರ್ಸೆಂಟೇಜು, CC ಕೊಡೋಕ್ಕೂ ಪರ್ಸೆಂಟೇಜು. ಕಾಂಟ್ರಾಕ್ಟ್ ನಾವಲ್ಲ, ಲೋಕಾಯುಕ್ತ ಬಿಡಿ, ಕಾಂಟ್ರಾಕ್ಟ್ರ್ ಹೇಳಿದಾರಲ್ಲ, ಹಿಂದೆ ಇದ್ದಿದ್ದು BJP ಸರ್ಕಾರನೇ ಮೇಲೂ ಈಗ ಅದರ ಡಬಲ್ ಔಟ್ ಇದೆ ಅಂತ ಹೇಳಿದಾರಲ್ಲ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಫಿಷಿಯಲ್ ಆಗಿ ಅನ್ಅಫಿಷಿಯಲ್ ಗವರ್ನರ್ಗೆ ಲೆಟ್ರ್ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿಗೆ ಲೆಟ್ರ್ ಬರೆದಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಬರೆದಿದ್ದಾರೆ, ಉಪಮುಖ್ಯಮಂತ್ರಿ ನಾನೇನು ಹೇಳಿದ್ನ ಅವ್ರಿಗೆ, ಅದನ್ನು ಹೇಳಿ 2019 ಅಂತ. ಈ ಕಾಂಟ್ರಾಕ್ಟರ್ಗಳೆಲ್ಲ ಕಂಪ್ಲೇಂಟ್ ಮಾಡಿದಾರಲ್ಲ, ಭ್ರಷ್ಟಾಚಾರ ಕಮಿಷನ್ 60% ಅಂತ ಮಾಡಿದ್ದಾರೆ ಕಾಂಟ್ರಾಕ್ಟ್ರು. ಅದು ಯಾವಾಗೊಂದು ಹೋಗಾರೆ ಅಶೋಕನ ತಿಳುವಳಿಕೆ ಇಲ್ಲ, ಅದು 2019 ಹೇಳ್ತೀರಂಗೆ.